ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಇವತ್ತು ಬಂದಿರುವಂತಹ KE ಅವರ ಕಡೆಯಿಂದ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಂತಂದರೆ KCET 2024 ಎಕ್ಸಾಮಿನೇಷನ್ ಏನಿದೆ ಅದು ಏಪ್ರಿಲ್ 20 ಮತ್ತು 21ರಂದು ನಡೀತದೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಕೆ ಜನವರಿ 10ರಿಂದ ಶುರು ಆಗ್ತದ ಅನ್ನೋದನ್ನು ಕೂಡ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ತಿಳಿಸಿರುವಂಥದ್ದು. ಸೊ ಇದು ಪ್ರೊಬೇಬಲಿ ನಾಳೆ ಪೇಪರ್ನಲ್ಲಿ ಬರ್ತದ, ನಾಡಿದ್ದು KE ವೆಬ್ಸೈಟ್ನಲ್ಲಿ ಅಫಿಷಿಯಲಿ ಬರಬಹುದು. ನೀವಿಲ್ಲಿ ನೋಡಬಹುದು KE ಅವರ ಅಫಿಷಿಯಲ್ ಎಕ್ಸ್ ಖಾತೆಯಲ್ಲೂ ಕೂಡ, ಅಂದರೆ ಪ್ರೀವಿಯಸ್ಲಿ ಟ್ವಿಟರ್ ಖಾತೆಯಲ್ಲೂ ಕೂಡ ಅಫಿಷಿಯಲಿ ಅನೌನ್ಸ್ ಆಗಿದೆ. CET ಎಕ್ಸಾಮಿನೇಷನ್ ಏಪ್ರಿಲ್ 20 ಮತ್ತು 21ಕ್ಕೆ ನಡೀತದೆ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ 2024 ಮತ್ತು 25ರಲ್ಲಿ ನಡೆಯುವ ಎಕ್ಸಾಮ್ ಏಪ್ರಿಲ್ 20 ಮತ್ತು 21ರಂದು ನಡೀತದೆ. ಜನವರಿ 10ರಿಂದ ನಿಗದಿತ ಶುಲ್ಕದೊಂದಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು ಸ್ಟಾರ್ಟ್ ಆಗ್ತದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ವಿದ್ಯಾರ್ಥಿಗಳೇ ಗೊತ್ತಿರಲಿ, ಸೊ KCET ಎಕ್ಸಾಮಿನೇಷನ್ ಏನಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿದು 1 ತಿಂಗಳಿಗೆ ಇರುವಂಥದ್ದು ಆಲ್ಮೋಸ್ಟ್. ಯಾಕಂದರೆ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 2ರಿಂದ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಒಂದು 20-21ರ ತನಕ ಎಕ್ಸಾಮಿನೇಷನ್ ಮುಗೀತದೆ. ಸೊ ಫೈನಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಂದರೂ ಕೂಡ ಸೊ ಅದು ಆಲ್ಮೋಸ್ಟ್ ನಿಮಗೆ ಮಾರ್ಚ್ 20-21ಕ್ಕೆ ಮುಗಿಯೋ ಹಾಗೇ ಇಟ್ಟಿರ್ತಾರೆ. ಅದಾದಮೇಲೆ CET ಎಕ್ಸಾಮ್ ಏನಿದೆ ಏಪ್ರಿಲ್ 20 ಮತ್ತು 21ಕ್ಕೆ ನಡೆಯುವಂಥದ್ದು. ಬಟ್ ಇಲ್ಲಿ ನನ್ನ ಒಂದು ಡೌಟ್ ಏನಿದೆ ಅಂತ ಅಂದರೆ ಕರ್ನಾಟಕ ಗೌರ್ಮೆಂಟ್ ಅವರು PU ಬೋರ್ಡ್ದವರು ಸೊ 2ನೇ ವಾರ್ಷಿಕ ಪರೀಕ್ಷೆಯನ್ನು ಸೆಕೆಂಡ್ PUC ಅವರಿಗೆ ಏಪ್ರಿಲ್ 20 ಅಥವಾ 25ರಿಂದ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಟೆಂಟೇಟಿವ್ಲಿ. ಸೊ ಇದರ ಜೊತೆಗೆ ಕ್ಲಾಶ್ ಆಗುತ್ತಾ? ಮತ್ತು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆ ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ಓದ್ಕೊಳ್ತಾ ಈ ಒಂದು CET ಎಕ್ಸಾಮಿಗೆ ಓದ್ಕೊಳ್ತಾ ಅವರ ಮೇಲೆ ಜಾಸ್ತಿ ಪ್ರೆಷರ್ಗಳು ಬೀಳ್ಬೋದಾ? ಸೊ ಇವೆಲ್ಲ ಒಂದು ಡೌಟ್ಗಳು ಕಾಡ್ತಾ ಇವೆ. ನೋಡೋಣ ಇದಕ್ಕೆ ಆನ್ಸರ್ ಸಿಗಬಹುದು. ಬಟ್ ನನ್ನ ಒಂದು ಸಜೆಷನ್ ಇಷ್ಟೇ, ಸೊ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನೀವು ಫಸ್ಟ್ ಬೋರ್ಡ್ ಎಕ್ಸಾಮಿನೇಷನ್ನ ಮೇಲೆ ಮಾತ್ರ 100% ಕಾನ್ಸಂಟ್ರೇಟ್ ಮಾಡಿ. ಆ ಎಕ್ಸಾಮು ಮುಗಿದ ತಕ್ಷಣ KCET 2024ಗೆ ಕಂಪ್ಲೀಟಾಗಿ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡ್ಕೊಳ್ಳಿ. ರೈಟ್? ಸೊ ಶುರು ಮಾಡ್ಕೊಳ್ಳಿ ಅಂದರೆ ಆಲ್ರೆಡಿ ಶುರು ಮಾಡಿರ್ತೀರಿ, ಅಲ್ಲಿ ರಿವಿಷನ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಅದನ್ನು ಮಾಡ್ಕೊಳ್ತಾ ಹೋಗಿ. ಸೊ KCETಗೆ ಸಂಬಂಧಪಟ್ಟಾಗ ಇದು ಬಹಳ ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣಂತೆ ಇದರ ಜೊತೆಗೆ CET ಸಿಲೆಬಸ್ ಕೂಡ ಅಫಿಷಿಯಲಿ ಅನೌನ್ಸ್ ಆಗಬಹುದು. ಅಂದರೆ ಸೊ ನಮಗೆಲ್ಲ ಗೊತ್ತೇ ಇದೆ, ನೀಟ್ ಮತ್ತು JEEಗೆ ರೆಡ್ಯೂಸ್ ಸಿಲೆಬಸ್ಸನ್ನೇ ಕೊಟ್ಟಿದ್ದಾರೆ. ಬಟ್ P ಬ್ಲಾಕ್ ಎಲಿಮೆಂಟ್ ಕೆಮಿಸ್ಟ್ರಿಯಲ್ಲಿ ಆ್ಯಡ್ ಮಾಡಿದ್ದಾರೆ ಜನರಲ್ ಪ್ರಾಪರ್ಟೀಸ್. ಆ ಒಂದು P ಬ್ಲಾಕ್ KCETಗೆ ಇದೆಯಾ ಅಥವಾ ಕಂಪ್ಲೀಟಾಗಿ ಈಗ ಏನು ಕಲಿತಾ ಇದ್ದೀರಿ ನೀವು ಅದಷ್ಟೇ ಸಿಲೆಬಸ್ ನಿಮಗೆ ಇರುತ್ತಾ ಅನ್ನೋದೊಂದು ಡೌಟ್ ಏನಿದೆ, ಅದು ಆದಷ್ಟು ಬೇಗ ಪರಿಹಾರ ಆಗ್ತದೆ. KE ಅವರು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಗೊತ್ತಿರಲಿ, KCETಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಚಾನಲ್ಲಿನಲ್ಲಿ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸನ್ನು ಕೂಡ ರಿಲೀಸ್ ಮಾಡಿದ್ದೀನಿ. ಸೊ ಈ ಒಂದಷ್ಟು ಟೆಸ್ಟ್ ಸೀರೀಸ್ಗಳನ್ನು ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಅಂತ ಅಂದರೆ ಸೊ ನಿಮ್ಮ ಒಂದು ಪ್ರಿಪರೇಷನ್ಗೆ ಇದು ಬೂಸ್ಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಸೊ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ KCET ಎಕ್ಸಾಮ್ 2024 ಏಪ್ರಿಲ್ 20 ಮತ್ತು 21ಕ್ಕೆ ನಡೆಯುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.